ಹಾಯ್ ಫ್ರೆಂಡ್ಸ್, ಇವತ್ತು ಸೂಜಿ ರವೆ ಅಂದರೆ ಬಾಂಬೆ ರವದ್ದು ಪಡ್ಡು ಮಾಡೀವಿ. ಇದೇನಿಲ್ಲ, ಬಾಂಬೆ ರವೆ ಏನು ಮಾಡಬೇಕು, ಸ್ವಲ್ಪ ಅವಲಕ್ಕಿ ಎರಡೂ ಹಾಕಿ ಒಣದ ಪೌಡ್ರ್ ಮಾಡ್ಕೋಬೇಕು. ಬಾಂಬೆ ರವೆ ಮತ್ತು ಅವಲಕ್ಕಿ ಪೌಡ್ರ್ ಮಾಡಿಕೊಂಡು ಆಮೇಲೆ ಇದ್ರೊಳಗೆ ಮೊಸರು, ಉಳ್ಳಾಗಡ್ಡಿ, ಹಸಿಮೆಣ್ಸಿಕಾಯಿ, ಸ್ವಲ್ಪ ಟೊಮೆಟೊ ಎಲ್ಲ ಹಾಕಿವಿ ಮಸಾಲ. ಇದರ ಜೊತೆ ಕೊಬ್ಬರಿ ಚಟ್ನಿ ಮಾಡಿದ್ವಿ. ದಿಢೀರ್ ಈಗ ನಮಗೇನಾಯಿತು, ನಿನ್ನೆ ಅಕ್ಕಿ ಉದ್ದಿನಬೇಳೆ ನೆನಪು ಹಾರಿತು ನೆನಕ್ಕೆ. ಸೊ ಅದಕ್ಕೋಸ್ಕರ ಬೆಳಗ್ಗೆನೇ ಇದು ಐಡಿಯಾ ಬಂತು, ಇಲ್ಲ ಸುಮ್ಮನೆ ಸೂಜಿ ರವದ್ದು ಬಾಂಬೆ ರವದ್ದೇ ಮಾಡಿಬಿಡೋಣ ದಿಢೀರ್ ಪಡ್ಡು ಅಂತ ಹೇಳಿ ಇದನ್ನು ಮಾಡಿದ್ವಿ. ಮೊಸರು ಒಳಗೆ ಇದನ್ನು ಕಲಸೀವಿ. ಒಂದು ಸ್ವಲ್ಪ ನೀರು, ಒಂದು ಸ್ವಲ್ಪ ಮೊಸರು ಹಾಕಿ ಅವಲಕ್ಕಿ ಹಾಕಿದರೆ ಸ್ವಲ್ಪ ಕ್ರಿಸ್ಪಿ ಆಗ್ತೈತಿ. ಅದಕ್ಕೆ ಅದನ್ನು ಒಣದೇ ಮೊದಲು ಮಿಕ್ಸಿ ಮಾಡಿಕೊಂಡು ಪೌಡ್ರ್ ಮಾಡಿಕೊಂಡು ರೆಡಿ ಆಗೈತಿ. ಕೊಬ್ಬರಿ ಚಟ್ನಿನೂ ರೆಡಿ ಆಗಿದೆ ತಿನ್ನಲಿಕ್ಕೆ. ಈಗ ತುಂಬ ಕ್ರಿಸ್ಪಿ ಟೇಸ್ಟಿ ಆಗ್ತೈತಿ ಅವಲಕ್ಕಿ ಹಾಕಿದ್ದು ಅಂತಂದ್ರೆ. ಬಾಂಬೆ ರವದಾಗ ಈ ರೀತಿ ಬ್ಯಾಟರ್ ಮಾಡ್ಕೊಂಡಿದ್ರೊಳಗೆ ಎಲ್ಲ ಈರುಳ್ಳಿ, ಹಸಿಮೆಣ್ಸಿಕಾಯಿ, ಟೊಮೆಟೊ ಎಲ್ಲ ಸಣ್ಣಗೆ, ಭಾಳ ಸಣ್ಣಗೆ ಕಟ್ ಮಾಡಬೇಕು. ಕಟ್ ಮಾಡಿ ಇದಕ್ಕೆ ದಿಢೀರ್ ಪಡ್ಡು, ಆಮೇಲೆ ದೋಸೆ ನೀವೇನು ಬೇಕಾದ್ರೂ ಈ ಬ್ಯಾಟರ್ನಲ್ಲಿ ಮಾಡ್ಕೋಬೋದು. ಕೊಬ್ಬರಿ ಚಟ್ನಿನೂ ಕೂಡ ಈಗ ರೆಡಿ ಆಗೈತಿ ನೋಡಿ, ಎಷ್ಟು ಟೇಸ್ಟ್ ಆಗೈತಿ. ದಿಢೀರ್ ಪಡ್ಡು ರೆಡಿ ಆಗಿದೆ. ಬಿಸಿ ಬಿಸಿ ಇದನ್ನು ಬಳತನ ನೆನೆಸ್ಬಾರ್ದು, ರವದ್ದು ಮಾಡಿ ಬಳತನ ಇಡೋಂಗಿಲ್ಲ. ಹಾಗೆ ಮಾಡಿ ಇದನ್ನು ಮಾಡಬೇಕು, ತುಂಬ ಟೇಸ್ಟ್ ಆಗಿರುತ್ತೆ. ಮತ್ತು ಇನ್ನೊಂದು, ಈ ರೀತಿ ದಿಢೀರ್ ಬ್ರೇಕ್ಫಾಸ್ಟ್ ಏನಾದರೂ ಇದ್ದರೆ ನಿಮಗೆ ಹೇಳುತ್ತೀನಿ. ಅಲ್ಲಿವರೆಗೂ ಬಾಯ್.